ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿಕ್ಷಕರು ಸಮಾಜದ ಕಣ್ಣು. ಶಿಕ್ಷಕರಿಗೆ ಸಮಾಜದಲ್ಲಿ ಗೌರವಯುತ ಸ್ಥಾನವಿದೆ ಅಂತ ತೇರದಾಳ ಶಾಸಕ ಸಿದ್ದು ಸವದಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ತಾಲೂಕಿನ ರಾಮಪುರ ಶ್ರೀ ದಾನೇಶ್ವರ ಸಮುದಾಯ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಬಾಗಲಕೋಟೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಹಾಗೂ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ನಿಧಿ, ಬೆಂಗಳೂರು ತಾಲೂಕು ಆಡಳಿತ, ರಬಕಬನಹಟ್ಟಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರದ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ, ಜಮಖಂಡಿ ಹಾಗೂ ಶಿಕ್ಷಕರ ವಿವಿಧ ಸಂಘಟನೆಗಳು ಮತ್ತು ತಾಲೂಕು ಸರ್ಕಾರಿ ನೌಕರರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನೋತ್ಸವ ಸಮಾರಂಭ ಕಾರ್ಯಕ್ರಮ ನಡೆದಿದೆ. ಶಿಕ್ಷಕರಾದರೂ ಶಿಸ್ತು, ಸಮಯ ಪಾಲನೆ, ನಿರಂತರ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಬೇಕು ಮತ್ತು ಮಕ್ಕಳ ಮನಸ್ಸನ್ನ ಅರಿತು ಬೋಧನೆ ಮಾಡಬೇಕು ಹಾಗೂ ಸಮಾಜದಲ್ಲಿ ಶಿಕ್ಷಕರಿಗೆ ಗುರುವಿನ ಸ್ಥಾನವಿದೆ. ಆದ್ದರಿಂದ ಈ ವೃತ್ತಿಗೆ ಅಗೌರವ ತೋರುವ ಕೆಲಸ ಮಾಡಬಾರದು ಅಂತ ಹೇಳಿದ್ದಾರೆ. ಶಿಕ್ಷಕರು ಮಗುವಿನೊಂದಿಗೆ ಮಗುವಾಗಿ ಮಕ್ಕಳ ಮನಸ್ಸನ್ನ ಅರಿತು ಬೋಧನೆ ಮಾಡಬೇಕು. ನಾವು ಕೂಡ ನಿರಂತರ ಅಭ್ಯಾಸದಲ್ಲಿ ತೊಡಗಿಕೊಂಡ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾದ ಶಿಕ್ಷಣವನ್ನ ಕೊಡಲು ಸಾಧ್ಯ ಎಂದರು. ಅನುದಾನಿತ ಹಾಗೂ ಸರ್ಕಾರಿ ಶಿಕ್ಷಕ ಎಂಬ ಭೇದ ಭಾವ ತೋರದೆ ನಾವೆಲ್ಲ ಶಿಕ್ಷಕರು ಒಂದೇ ಎಂದು ತಿಳಿದು ಈ ರಾಜ್ಯಕ್ಕೆ ನಂಬರ್ 1 ಸ್ಥಾನಕ್ಕೆ ಬರುವ ಹಾಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠವನ್ನ ಕಲಿಸಬೇಕು. ಹಾಗೂ ಶಿಕ್ಷಣ ಪ್ರೇಮಿಗಳೇ, ಪತ್ರಕರ್ತ ಮಿತ್ರರೇ, ನಮಗೆಲ್ಲ ಒಂದು ಪದ್ಧತಿ ಅಲ್ಲ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಮೂರು ಅವತಾರಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪದಲ್ಲಿ ಕಾಣುವಂತ ಪದ್ಧತಿ ನಮ್ಮ ನಾಡಿನಲ್ಲಿಲ್ಲ. ಶಿಕ್ಷಕರ ಕೇವಲ ಕಲಿಸುವವರಲ್ಲ, ಅವರು ಶಿಲ್ಪಿಗಳು. ಈ ನಾಡಿನ ಶಿಲ್ಪಿಗಳು ಅನ್ನುವಂಥದ್ದನ್ನು ಸಹಿತ ಪ್ರತೀತಿ ಅಲ್ಲ. ವಿಶೇಷವಾಗಿ ಹೇಳಬೇಕಂದ್ರೆ, ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಬಿದ್ದು ಒಂದು 8 ಜನ ಸಾಯ್ತಾರೆ. ಬಹಳ ನೋವಿನ ಸಂಗತಿ, ಅಷ್ಟೇನು ಮಹತ್ವದಲ್ಲ. 8 ಜನಕ್ಕೆ ಸಿಗುತ್ತಾಗಿದೆ. ಅದೇ ಪ್ರಕಾರ ಒಬ್ಬ ಡಾಕ್ಟರ್ ನಮ್ಮ ಜೀವಿತಾವಧಿಯಲ್ಲಿ ತಪ್ಪು ನಿರ್ಣಯ ತಗೊಂಡ್ರೆ ಒಂದು 100 ಜನ ಸಾಯ್ತಾರೆ. ಅದು ನೋವಿನ ಸಂಗತಿ, ಅಷ್ಟು ಮೇಜರ್ ಇಫೆಕ್ಟ್ ಆಗಂಗಿಲ್ಲ. ಆದ್ರೆ ಈ ದೇಶದೊಳಗೆ ಒಬ್ಬ ಶಿಕ್ಷಕರು ತಪ್ಪು ಮಾಡ್ರೆ ಆ ದೇಶ ಅಭಿವೃದ್ಧಿಯಲ್ಲಿ ಮುಂದೆ ಹೋಗೋದಿಲ್ಲ, ಹಿಂದೂ ಹೋಗೋದಿಲ್ಲ, ನಿರ್ತಲೇ ನಿಂದಿರ್ತಾವ. ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಮಾತನಾಡಿರ್ತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಆದ್ರಿಂದ ನಾವು ಶಿಕ್ಷಕರಾದವರು ಶ್ರೀಮಂತರಿದ್ರಲ್ಲ, ಯಾಕೆ ಹೋಗಿಲ್ಲ? ಇವರು ದೇಶಕ್ಕಾಗಿ ಸಹಾಯ ಮಾಡ್ಯಾರ, ದೇಶಕ್ಕಾಗಿ ತಮ್ಮ ದುಡಿದಂತ ಸಂಪತ್ತನ್ನ ವ್ಯಯ ಮಾಡ್ಯಾರ. ಅದಕ್ಕಾಗಿ ಅವ್ರಿಗೆ ಇವ್ರ ಹೆಸರುಗಳು ಉಳ್ಳವು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಹೆಸರನ್ನ ಇನ್ನೂವರೆಗೆ ಇನ್ನೂ ಈ ಭೂಮಿ ಸೂರ್ಯ ಚಂದ್ರರು ಇರುವವರೆಗೆ ಸರ್ವಪಲ್ಲಿ ರಾಧಾಕೃಷ್ಣನ ಹೆಸರು ಅಜರಾಮರವಾಗಿರ್ಲಿಕ್ಕೆ ಸಾಧ್ಯ. ಆ ರೀತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವ್ರು ಗೊತ್ತಿತ್ತು 1962ರಾಗ ಅವರ ಶಿಷ್ಯಂದ್ರೆಲ್ಲ ಅವರು ಜನ್ಮ ದಿನೋತ್ಸವ ಮಾಡಲಿಕ್ಕೆ ಅವ್ರನ್ನ ಕೇಳ್ಕೊಂಡಾಗ ಹೇಳಿದ್ರು, ನಾನು ಮಾತಾಡಿದ ನನ್ನ ಬದಲು ಶಿಕ್ಷಕರ ದಿನಾಚರಣೆ ಮಾಡಿ ನಾನು ಜನ್ಮ ದಿನೋತ್ಸವ ಅಂತ ಮಾತನ್ನು ಅವ್ರು ಹೇಳಿದ್ರು. ಅದು ನಮಗ ಗೊತ್ತಲ್ಲ. ಆ ರೀತಿ ಮಕ್ಕಳಲ್ಲಿ ಆ ರೀತಿ ಪ್ರೇಮ ಇಟ್ಕೊಂಡಿದ್ರೆ ನಮ್ಗೆ ಅವರು ಬಹಳ ದೊಡ್ಡ ಅಗಾಧವಾದ ಗುರುಭಕ್ತಿಯನ್ನ ಮಕ್ಕಳಲ್ಲಿ ಮುಗಿಸುವಂತ ಕೆಲಸ ಮಾಡಿದರು. ನಮ್ಗೆ ಈಗಾಗಲೇ ಗೊತ್ತದ, ಮೈಸೂರು ಅವರು ತಿರುವತ್ತೂರಿನೊಳಗ ಜನ್ಮ ಪಡೆದು ಚಿಕ್ಕಗ್ರಾಮ ಪಡ್ತನೊಳಗೆ. ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮಹಂತ ಪ್ರಭು ಸ್ವಾಮಿಗಳು, ಶ್ರೀ ವಿರಕ್ತಮಠ ಶ್ರೀ ಗುಡಿಶಿ, ಹನುಮಂತ ನಿರಾಣಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು, ಜಗದೀಶ್ ಇಟಿ, ಪೌರಾಯುಕ್ತರು, ರಬಕಬನಹಟ್ಟಿ ನಗರಸಭೆ ನೌಕರ ಸಂಘದ ಅಧ್ಯಕ್ಷರು ಬಸವರಾಜ್ ಹಣಗಂಡಿ, ಸತೀಶ್ ಹಜಾರೆ, ಬಿಆರ್ಸಿ ಹಳೆಮನಿ ಸರ್, ಪರಪ್ಪನ ಬೆಳ್ಳೂರ, ಶ್ರೀಮತಿ ವಿದ್ಯಾ ದವಾಡಿ ಅಧ್ಯಕ್ಷರು, ನಗರಸಭಾ ರಬಕಬನಹಟ್ಟಿ ಶ್ರೀಮತಿ ದೀಪಾ ಗಾಡಿವಡ್ಡರ್, ಉಪಾಧ್ಯಕ್ಷರು, ನಗರಸಭೆ ಎಕೆ ಬಸವಣ್ಣನವರ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು, ಜಮಖಂಡಿ, ಬಿಜೆಪಿ ಮುಖಂಡರು, ದರಪ್ಪ ಉಳ್ಳಾಗಡ್ಡಿ, ಎಜೆ ಕಾಖಂಡಕಿ ಸೇರಿ ವಿವಿಧ ಶಾಲೆಯ ಶಿಕ್ಷಕರು ಪಾಲ್ಗೊಂಡಿದ್ದರು.
ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.